ಮಾಸಿಕ ಸರಾಸರಿ 36,000 ಕನಿಷ್ಠ ವೇತನ ನಿಗದಿ, 4 ಕಾರ್ಮಿಕ ಸಂಹಿತೆಗಳಿಗೆ ಕರ್ನಾಟಕ ಪರ ತಿದ್ದುಪಡಿ ಹಾಗೂ ಕಾಯಮೇತರ ಹಾಗೂ ಯೋಜನಾ ಕಾರ್ಮಿಕರ ಕಾಯಂಗೊಳಿಕೆಗೆ ಶಾಸನ ರೂಪಿಸುವಂತೆ ಆಗ್ರಹಿಸಿ ಸಿಐಟಿಯು ಜಿಲ್ಲಾ ಸಮಿತಿ ವತಿಯಿಂದ ಶನಿವಾರ ಕಾರವಾರ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಮಿತ್ರ ಸಮಾಜದಿಂದ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾವಣೆಗೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಎಲ್ಲ ಕಾರ್ಮಿಕರಿಗೂ ವೈಜ್ಞಾನಿಕ ಆಧಾರದ ಮೇಲೆ ಕನಿಷ್ಠ ವೇತನ ನಿಗದಿಪಡಿಸಿ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು. ರಾಜ್ಯ ಸರ್ಕಾರ ಮೇ 22ರಂದು ಹೊರಡಿಸಿದ ಕನಿಷ್ಠ ವೇತನ ಅಧಿಸೂಚನೆಯನ್ನು ಸಿಐಟಿಯು ಸ್ವಾಗತಿಸಿದರೂ ಅದು ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ ಮಾನದಂಡಗಳಿಗೆ ಪೂರಕವಾಗಿಲ್ಲ ಎಂದು ಆರೋಪಿಸಿತು. ಇಂದಿನ ಬೆಲೆ ಏರಿಕೆ ಮತ್ತು ಜೀವನ ವೆಚ್ಚಕ್ಕೆ ಅನುಗುಣವಾಗಿ 36,000 ಕನಿಷ್ಠ ವೇತನ ನಿಗದಿಪಡಿಸಬೇಕು ಎಂದು ಒತ್ತಾಯಿಸಿದರು. 2025 ಏಪ್ರಿಲ್ 11ರಿಂದಲೇ ಪೂರ್ವಾನ್ವಯಿಸಿ ಕನಿಷ್ಠ ವೇತನ ಜಾರಿಗೆ ತರಬೇಕು. ಗಾರ್ಮೆಂಟ್ಸ್, ಪ್ಲಾಂಟೇಶನ್, ಬೀಡಿ, ಅಗರಬತ್ತಿ, ಕೈಮಗ್ಗ ಸೇರಿ 19 ಉದ್ಯಮಿಗಳಿಗೆ ಕೂಡ ವೇತನ ಹೆಚ್ಚಳ ವಿತರಿಸಬೇಕು ಎಂದು ಆಗ್ರಹಿಸಿದರು. ಇದರಿಂದ ಮಹಿಳಾ ಕಾರ್ಮಿಕರಿಗೆ ಹೆಚ್ಚಿನ ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 4 ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರ ಹಕ್ಕುಗಳನ್ನು ಕುಂಠಿತಗೊಳಿಸಲಿವೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ಕಾರ್ಮಿಕರ ಪರ ತಿದ್ದುಪಡಿಗಳನ್ನು ತರಬೇಕು ಎಂದು ಒತ್ತಾಯಿಸಿದರು. ಗುತ್ತಿಗೆ ಹಂಗಾಮಿ, ಟ್ರೈನಿ ಹಾಗೂ ಇತರ ಕಾಯಮೇತರ ಕಾರ್ಮಿಕರಿಗೆ ಕಾನೂನುಬದ್ಧ ಭದ್ರತೆ ನೀಡುವಂತೆ ಹಾಗೂ ಕಾಯಂಗೊಳಿಸುವ ಶಾಸನ ರೂಪಿಸಬೇಕು ಎಂದು ಆಗ್ರಹಿಸಲಾಯಿತು. ಬಳಿಕ ಪ್ರತಿಭಟನಾಕಾರರು ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಯಾವುದೇ ಜನತೆಯನ್ನು ಬೀದಿಗಿಳಿಸುವ ಸರ್ಕಾರದ ನೀತಿಯನ್ನು ಸಿಐಟಿಯು ಸಹಿಸುವುದಿಲ್ಲ. ಕಾರ್ಮಿಕ ವಿರೋಧಿಯಾದಂತಹ ಸಂಹಿತೆಗಳು ಬೇಡವೇ ಬೇಡ. ಮಾಲೀಕರ ಪರವಾಗಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ದುಡಿಯುವ ಜನತೆ ಹಣವನ್ನು ಭ್ರಷ್ಟಾಚಾರಕ್ಕೆ ಬಳಸುತ್ತಿರುವುದಕ್ಕೆ ಧಿಕ್ಕಾರ. ಗುತ್ತಿಗೆ ಅವರಿಗೆ ಕನಿಷ್ಠ ಕೂಲಿ ನೀಡಲೇಬೇಕು. ಕನಿಷ್ಠ ವೇತನ ಜಾರಿಯಾಗಲಿ. ನಿಮ್ಮ ಮುಷ್ಟಿ ಕಾಣ್ತಾ ಇಲ್ಲ. ಕನ್ನಡ ಜಿಲ್ಲಾ ಪದಾಧಿಕಾರಿಗಳ ಮುಂಗಡೆ ವೈಜ್ಞಾನಿಕ ಮಾನದಂಡದಂತೆ 36,000 ಕನಿಷ್ಠ ಕೂಲಿ ಜಾರಿಯಾಗಲಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.